ನಮಗೆಲ್ಲ ಗೊತ್ತಿರೋ ಹಾಗೆ ಜನವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗಿನ 12 ತಿಂಗಳುಗಳ ಕಾಲವನ್ನು 1 ವರ್ಷ ಅಂತ ಹೇಳಲಾಗಿದೆ. ಆದರೆ ಹಿಂದೂ ಪಂಚಾಂಗದ ಪ್ರಕಾರ 12 ತಿಂಗಳುಗಳನ್ನು 12 ಮಾಸಗಳು ಅಂತ ವಿಭಾಗ ಮಾಡಿದ್ದೀವಿ. 12 ಮಾಸಗಳಲ್ಲಿ 6 ಋತುಗಳು ಬರುತ್ತೆ. ಅಂದರೆ ಎರಡೆರಡು ಮಾಸಗಳಿಗೆ ಒಂದೊಂದು ಋತುಗಳು ಅಂತ ಅರ್ಥ. ಚೈತ್ರ ವೈಶಾಖ ವಸಂತ ಋತು, ಜ್ಯೇಷ್ಠ ಆಷಾಢ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದ ವರ್ಷ ಋತು, ಆಶ್ವಯುಜ ಕಾರ್ತಿಕ ಶರದ್ ಋತು, ಮಾರ್ಗಶಿರ ಪುಷ್ಯ ಹೇಮಂತ ಋತು ಆದರೆ ಮಾಘ ಫಾಲ್ಗುಣ ಶಿಶಿರ ಋತು. ಇವತ್ತಿನ ದಿನ ಧನುರ್ಮಾಸದ ಬಗ್ಗೆ ಒಂದೆರಡು ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಉತ್ತರಾಯಣ ಹಾಗೆ ದಕ್ಷಿಣಾಯಣ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ದೇವತೆಗಳಿಗೆ 6 ಮಾಸಗಳು ಒಂದು ದಿನಕ್ಕೆ ಸಮ, ಅಂದರೆ ಒಂದು ಹಗಲಿಗೆ ಸಮ ಅಂತ ಅರ್ಥ. ಈ ಹಗಲಿನ ವೇಳೆಯನ್ನ ಉತ್ತರಾಯಣ ಅಂತ ಕರೀತಾರೆ. ಹಾಗೆ ದೇವತೆಗಳಿಗೆ 6 ಮಾಸಗಳು ಒಂದು ರಾತ್ರಿಗೆ ಸಮ. ಈ ರಾತ್ರಿಯ ವೇಳೆಯನ್ನ ದಕ್ಷಿಣಾಯನ ಅಂತ ಕರೀತಾರೆ. ಆಯನ ಅಂತ ಹೇಳಿದ್ರೆ ಪಥ, ಚಲನೆ ಅಂತ ಅರ್ಥ. ಮಕರ ಸಂಕ್ರಮಣದಿಂದ ಕರ್ಕಾಟಕ ಸಂಕ್ರಮಣದವರೆಗಿನ 6 ತಿಂಗಳು ಉತ್ತರಾಯಣ ಆಗಿರುತ್ತೆ, ಅಂದರೆ ದೇವತೆಗಳಿಗೆ ಹಗಲಾಗಿರುತ್ತೆ. ಮತ್ತೆ ಕರ್ಕಾಟಕ ಸಂಕ್ರಮಣದಿಂದ ಮಕರ ಸಂಕ್ರಮಣದವರೆಗಿನ ಉಳಿದ 6 ತಿಂಗಳು ದಕ್ಷಿಣಾಯನ ಆಗಿರುತ್ತೆ, ಅಂದರೆ ರಾತ್ರಿ ಆಗಿರುತ್ತೆ ಅಂತ ಅರ್ಥ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ 1 ತಿಂಗಳು ಬೇಕಾಗತ್ತೆ. ಹಾಗಾಗಿ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡಿ ಅಲ್ಲಿಂದ ಮಕರ ರಾಶಿಗೆ ಪ್ರವೇಶ ಮಾಡಬೇಕಾದ್ರೆ ಮಧ್ಯೆ 1 ತಿಂಗಳ ಕಾಲಾವಕಾಶ ಇರುತ್ತೆ. ಈ 1 ತಿಂಗಳ ಅವಧಿಯನ್ನ ಧನುರ್ಮಾಸ ಅಂತ ಕರೆಯಲಾಗಿದೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಮಾಸಗಳ ಕುರಿತು ಹೇಳುವಾಗ ಧನುರ್ಮಾಸಕ್ಕೆ ವಿಶೇಷವಾದ ಒತ್ತು ಕೊಟ್ಟು ಹೇಳಿದ್ದಾನೆ. ಧನುರ್ಮಾಸದಲ್ಲಿ ತುಂಬಾನೇ ಚಳಿ ಇರುತ್ತೆ. ಈ ಸಮಯದಲ್ಲಿ ಶರೀರಕ್ಕೆ ಕೊಬ್ಬಿನ ಅಂಶ ಜಾಸ್ತಿ ಬೇಕಾಗತ್ತೆ. ಶರೀರದ ಸಮತೋಲನವನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಕೊಬ್ಬಿನ ಅಂಶ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ. ಈ ಸಮಯದಲ್ಲಿ ಯಾರು ಹುಗ್ಗಿಯನ್ನ ಸೇವಿಸ್ತಾರೋ ಅವರ ಆರೋಗ್ಯ ಸ್ಥಿರವಾಗಿರುತ್ತೆ ಅಂತ ನಮ್ಮ ಪೂರ್ವಿಕರು ಕಂಡುಕೊಂಡಿದ್ದಾರೆ. ಹಾಗಾಗಿ ಧನುರ್ಮಾಸದಲ್ಲಿ ದೇವರಿಗೆ ಹುಗ್ಗಿಯ ನೈವೇದ್ಯವನ್ನ ಮಾಡಬೇಕು ಅನ್ನುವ ಶಾಸ್ತ್ರ ಅಸ್ತಿತ್ವಕ್ಕೆ ಬಂತು. ಧನುರ್ಮಾಸದಲ್ಲಿ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನವನ್ನ ಮಾಡಿ ಭಗವಂತನನ್ನ ಶ್ರದ್ಧೆಯಿಂದ ಪೂಜಿಸಿ ಹುಗ್ಗಿಯ ನೈವೇದ್ಯವನ್ನ ಸಮರ್ಪಿಸ್ತಾರೋ ಅವರ ಮನೋಭೀಷ್ಟಗಳು ಖಂಡಿತ ನೆರವೇರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.